ಮಿಷಿನ್ ಎಲ್ಲಿ ಹಲೋ ಹಲೋ ಸರ್ ನಮಸ್ಕಾರ. ಸರ್ ನಮಸ್ಕಾರ, ಸರ್, ನಮಸ್ಕಾರ. ಆದೇಶ್ ಮಾತಾಡ್ತೀನಿ ಬೇಲೂರು ತಾಲೂಕು. ಗೊತ್ತಾಯ್ತು ಆದೇಶ್ ಅವರೇ. ಸರ್ ಬೇಲೂರು ಬರ್ತಾ ಇದೀರಿ ಇವತ್ತು? ನಾನು ಮಧ್ಯಾಹ್ನ ಬರ್ತೀನಿ. ನಂದು ಒಂದು ಜನಸ್ಪಂದನ ಕಾರ್ಯಕ್ರಮ ಇದೆ ಇಲ್ಲಿ Okay. ಅಲ್ಲಿ ಮುಗಿಸ್ಕೊಂಡು ಈಗ ಇವ್ರು ಬರ್ತಾ ಇದಾರೆ. ಟೀಮ್ ಕಳ್ಸಿದೀನಿ ಇವಾಗ 6 ಜನ ಬರ್ತಾರೆ. Okay. ಎಲ್ಲ ರೇಡಿಯಾಲಜಿಸ್ಟ್ ಇಂದ ಹಿಡಿದು ಎಲ್ಲ ಬರ್ತಾರೆ. Okay. ಮತ್ತೆ ನಮ್ಮ ಫ್ಯಾಮಿಲಿ ಪ್ಲಾನಿಂಗ್ PCPNDT ಅದು ಇದು ಸ್ಕ್ಯಾನಿಂಗ್ ಇರುವಂತ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಚೇತನ್ ಮತ್ತೆ ಹಿಂಗೆಲ್ಲ ಟೀಮ್ ಮಾಡಿದೀವಿ. ಬರ್ತಾ ಇದಾರೆ ಇವಾಗ. ಬಂದ್ಬಿಟ್ಟು ಅವರು ಅಲ್ಲೇ ಆಕ್ಷನ್ ತಗೊಳ್ತಾರೆ. ನಾನು ಹೇಳಿದೀನಿ ಎಲ್ಲ, ನಾನು ಸ್ಟೇಟ್ಗೂ ಇನ್ಫಾರ್ಮ್ ಮಾಡಿದೀನಿ ಈಗ ಆಲ್ರೆಡಿ. ಸರಿ ಸರ್. ಅಲ್ಲ ನಿಮ್ಗೆ ಸ್ಕ್ಯಾನಿಂಗ್ ಮಿಷಿನ್ ಹಿಂದೆ ಹೌದು. ಎಷ್ಟೆಲ್ಲ ಹೋರಾಟ ಮಾಡ್ತೀವಿ, ಜನಗಳಿಗೆ ಅನುಕೂಲ ಆಗುತ್ತೆ. ಹೌದು ನಾನು ಹಾಕಿದ್ನಲ್ಲ. ಹೊರಗಡೆ ತಗೊಂಡೋಗಿ ಉಪಯೋಗಿಸಿದಾರೆ ಅಂತ ಮೇಲ್ನೋಟ ಕಂಡು ಬರ್ತದೆ ಸರ್. ಈಗ ಅದಕ್ಕೆ ಉಪಯೋಗಿಸಿದ್ರೆ ಇವಾಗ ಅದು ತನಿಖೆ ಆಗ್ಬೇಕು. ಯಾರು ಉಪಯೋಗ ಮಾಡಿದಾರೆ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಸರ್. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನೇ ಕೆಲಸಗಳನ್ನ ಬೇರೆ ಹಾಸ್ಪಿಟಲ್ ಅವರು ಮಾಡ್ಬಿಡ್ತಾರೆ. 100% ಕ್ರಮ 100% ಆಗುತ್ತೆ. ನಿಮ್ ಮೇಲೆ ಅದೇನಾದ್ರು ಉಪಯೋಗಿಸಿದ್ರು ಗೊತ್ತಾಗುತ್ತೆ ಇವಾಗ. ನಿಮ್ ಮೇಲೆ ಅಲ್ಲ, ಅದು ಉಪಯೋಗಿಸಿದ್ರು ಗೊತ್ತಾಗುತ್ತೆ. ಅನಿತಾ ಅವ್ರಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಸನ ಡಿಸ್ಟಿಕ್ ಅಲ್ಲಿ ಏನೋ ಒಂದು ಒಳ್ಳೆ ಹೆಸರಿದೆ. ಆ ಹೆಸರು ಉಳಿಬೇಕು ಅಂದ್ರೆ ದಯಮಾಡಿ ಈ ವಿಚಾರದಲ್ಲಿ ನೀವು ಯಾರ್ದು ಮುಲಾಜಿ ತಗೊಳ್ದಲೆ ಅವ್ರು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಕೆಲಸದಿಂದ ವಜಾ ಮಾಡ್ಬೇಕು. ಸುಮ್ನೆ ಸಸ್ಪೆಂಡ್ ಮಾಡ್ತೀವಿ 3 ತಿಂಗಳು ಅಂತ ಹೇಳಿ ಕಣ್ಣು ವರ್ಷ ಕೆಲಸಗಳು ಬೇಡ ಸರ್. ಸರಿ ಆಯ್ತು ಮಾಡೋಣ. ಏನಾದ್ರು ಆಗಿಲ್ಲ ಅಂದ್ರೆ ನಾವ್ ಏನ್ ಹೋರಾಟ ಮಾಡ್ಬೇಕು ನಾವು ರೆಡಿ ಇದೀವಿ ಬೇಲೂರವರು. ನಮ್ಗೆ ಬೇಲೂರವ್ರಿಗೆ ಎಷ್ಟು ನೋವಿದೆ ಗೊತ್ತಾ ಸರ್? ಒಂದು ಸ್ಕ್ಯಾನಿಂಗ್ ಮಿಷಿನ್ ಇಟ್ಕೊಂಡು ನಾವು ಹೊರಗಡೆ ನೀವು ದುಡ್ಡು ಕೊಟ್ಟು ಸ್ಕ್ಯಾನಿಂಗ್ ಮಾಡಿಸ್ತಿದೀವಿ ಬಡವರು ಬಗ್ರು ಎಲ್ಲ. ಅಂತದ್ರಲ್ಲಿ ಇವ್ರು ಇಟ್ಕೊಂಡು ನಾಟಕ ಆಡ್ತಾ ಇದಾರೆ ಅಂದ್ರೆ ಎಷ್ಟು ಆಡಳಿತ ಈಗ ಬರ್ತಾ ಇದಾರೆ. ಈಗ ಒಂದು 11 ಗಂಟೆ ಅಷ್ಟಲ್ಲಿ ಬರ್ತಾರೆ. ಏನು ಎಲ್ಲ ನಾವು ಕಳ್ಸಿದೀವಿ ಇನ್ಸ್ಟ್ರಕ್ಷನ್ಸ್ ಏನೇನ್ ಮಾಡ್ಬೇಕು ಏನು ಅಂತ. ಟೀಮೇ ಬರ್ತಾ ಇದೆ. ಅಲ್ಲಿ ಅವರು ರಿಟ್ರೈವ್ ಮಾಡ್ತಾರೆ. ರಿಟ್ರೈವಲ್ ಮಾಡ್ತಾರೆ ಅವರು. ರೇಡಿಯಾಲಜಿಸ್ಟ್ ಟೆಕ್ನಿಷಿಯನ್ ಎಲ್ಲ ಬರ್ತಾ ಇದಾರೆ. ಅದು ರಿಟ್ರೈವಲ್ ಮಾಡ್ತಾರೆ ಅದನ್ನ. ಅವ್ರು ಏನ್ ಯೂಸ್ ಆಗಿದೆಯಾ ಏನೋ ಅಂತ ಅಂದ್ಬಿಟ್ಟು ಅವಾಗ ಮತ್ತೆ ಅವ್ರು ಮನೆಗೆ ತಗೊಂಡೋಗಿರೋದು ತಪ್ಪು. ಅವ್ರ ಮೇಲೆ ಕ್ರಮ ಆಗುತ್ತೆ. ಇಲ್ಲಿವರೆಗೂ ಎಷ್ಟು ಯೂಸ್ ಆಗಿದೆ, ಎಷ್ಟು ಸ್ಕ್ಯಾನ್ ಆಗಿದೆ ಅಂತ ಆಗುತ್ತಾ? ಗೊತ್ತಾಗುತ್ತೆ. ಅದೇ ಟೀಮ್ ಬರ್ತಾ ಇದೆ ಇವಾಗ. ದಯಮಾಡಿ ಅದನ್ನ ತಿಳ್ಕೊಬೇಕು ಸರ್. ಎಷ್ಟು ಸ್ಕ್ಯಾನ್ ಆಗಿದೆ ಇಲ್ಲೆಲ್ಲ ಬೇಲೂರಲ್ಲೇ ಅದು ದೊಡ್ಡ ಅಪರಾಧ ಆಗೋಗ್ಬಿಟ್ಟಿದೆ. ಇಲ್ಲ, ಡಾಕ್ಟರ್ ಪ್ರದೀಪ್ ಅಂತ ಬರ್ತಾ ಇದಾರೆ. ಅವ್ರ ಟೀಮ್ ಬರ್ತಾ ಇದೆ ಅದಕ್ಕೆ. ಓಕೆ ಸರ್, ಓಕೆ ಥ್ಯಾಂಕ್ ಯು.